ಈ ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಅವ್ರ ಜೊತೆ ಮಾಡಿ ನಾವು ಸರ್ಕಾರದಿಂದ 25 ಲಕ್ಷ ಕೊಟ್ಟಿದ್ದೀವಿ. ಸೊ ಇವತ್ತು 100 ವರ್ಷದ ಇತಿಹಾಸದ ಒಂದು ಮೆಲುಕು ಆಗ್ತಕ್ಕಂಥ ಕಾರ್ಯಕ್ರಮ ಮಾಡತಕ್ಕಂಥದ್ದು ಸಂತೋಷ ಅನ್ನೋದು ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ನಿಮಗೆ ಕೊಟ್ಟಿರುವಂಥ ಖಾತೆ ಸಮಾಧಾನ ಇದೆಯಾ ಅಥವಾ ಬೇರೆ ಖಾತೆಗೆ ಏನಾದರೂ ಇದು ಮಾಡ್ತಿದ್ದಾರೆ? ಮಧು ಅವರೇ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಕೇಳಿದ್ದೆ ಯಾವ ಈಗ ಅವ್ರು ಹೇಳಿದ್ರು ನಿಮಗೆ ಸಿಎಂ ಆಗೋ ಕೆಪಾಸಿಟಿ ಇದೆ, ಸಿಎಂ ಕೊಟ್ಟರು ಓಕೆ ಅಂತ. ಸಿಎಂ ಆಗೋ ಕೆಪಾಸಿಟಿ ಬೇಡಪ್ಪ ನಮಗೆ. ಈಗ ಕೇಳ್ತೀರ ಹೋದ್ರೆ ಅವರೇ ಜಾತಿ ಮೇಲೆ ಹೋಗ್ಬಿಡ್ತೀರ, ಅದಕ್ಕೆ ಬಂದು ಸುಮ್ಮನೆ ಜಾತಿ ಮೇಲೆ ಹೋಗ್ಬಿಡ್ತೀರ. ಅವಾಗ ಏನು ಮಾಡ್ಬೇಕು ನಾವು ಜಾತಿ ಇಲ್ದವರು? ನೋಡ್ರಿ, ಮಧು ಏನು ಹೇಳಿದ, ಲೆಫ್ಟ್ ಟು ದಿ ಡಿಸ್ಕ್ರಿಷನ್ ಆಫ್ ದಿ ಹೈಕಮಾಂಡ್ ಅಂತಲ್ಲ. ಅದ್ರ ಮುಂದೆ ಯಾರೂ ಇಲ್ಲ ದೊಡ್ಡವರು. ನೀವು ಬೇರೆ ಖಾತೆ ಬಯಸ್ತೀರಾ ಸರ್? ಮತ್ತೆ ಅದನ್ನೇ ಕೇಳ್ತೀಯ? ಅಲ್ಲ, ನೀವು ಬಯಸ್ತೀರಾ? ನಾನು ಯಾವುದೂ ಬಯಸೋದಿಲ್ಲ. ಕೊಟ್ಟರೆ ನಿಭಾಯಿಸ್ತೀವಿ, ಕೊಡ್ತಿದ್ರೆ ಸುಮ್ಮನಿರ್ತೀವಿ. ಇನ್ನೊಂದು ರಘುಮೂರ್ತಿ ಅವರು ಸಹ ಏನೋ ತಪ್ಪೇನಿದೆ? ರಘುಮೂರ್ತಿ ಟ್ರೈ ಮಾಡೋದು ತಪ್ಪೇನಿದೆ? ಪ್ರಜಾಪ್ರಭುತ್ವ, ಎಲ್ಲರಿಗೂ ಆಸೆಗಳು ಇರ್ತದೆ. ಅವರು ಟ್ರೈ ಮಾಡ್ತಾರೆ. ಹೈಕಮಾಂಡ್ ಡಿಸಿಷನ್ ಫೈನಲ್. ಧರ್ಮಸ್ಥಳ ಪ್ರಕರಣ ಇವತ್ತು 16 ದಿನ ಕಾಲಿಡ್ತೀವಿ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಾಳೆ ಉತ್ತರ ಕೊಡ್ತಾರೆ ಹೋಮ್ ಮಿನಿಸ್ಟರ್. ಅಸೆಂಬ್ಲಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸವಿಸ್ತರವಾದ ಉತ್ತರವನ್ನು ಸೋಮವಾರ ಹಿರಿಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ. ಧರ್ಮಸ್ಥಳ ಪ್ರಕರಣ ಮಾಡ್ತೀವಿ, ನಡ್ಕೊಂಡಾದರೂ ಅಲ್ಲಿರೋ ದೇವರು ಕೈ ಮುಖಂ ಬರ್ತಾರೆ. ಅವ್ರಿಗೆ ಒಳ್ಳೇದು ಮಾಡ್ತಾರೆ ದೇವರು. ಸರ್, ಅಲ್ಲ ದೂರದವರ ಇನ್ನೂ 14 ಪಾಯಿಂಟ್ ಇದಾವೆ ಅಂತ ಹೇಳಿದ್ದಾರೆ ಸರ್. ಮತ್ತೆ ಕೇಳಿದ್ದೆ ಸೋಮವಾರ ಎಲ್ಲದಕ್ಕೂ ತೆರೆ ಬೀಳಿಸ್ತಾರೆ ಹೋಮ್ ಮಿನಿಸ್ಟರ್.